ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನನಗೆ ಕಮೆಂಟ್ಸ್ ಬರ್ತಾ ಇತ್ತು, ನೀವು ಫಸ್ಟ್ ಅಮೌಂಟ್ ಎಷ್ಟು ಬಂತು, ಫಸ್ಟ್ ಪೇಮೆಂಟ್ ಯಾವಾಗ ಬಂತು, ಮಾನಿಟೈಸೇಷನ್ ಯಾವಾಗಾಯಿತು ಅಂತೆಲ್ಲ ಕಮೆಂಟ್ಸ್ ಮಾಡ್ತಿದ್ರಲ್ವಾ. ಅದಕ್ಕೋಸ್ಕರ ಇವತ್ತು ನನ್ನ ಯೂಟ್ಯೂಬ್ ಜರ್ನಿ ಯಾವ ರೀತಿ ಇತ್ತು, ಎಷ್ಟು ಕಷ್ಟ ಇತ್ತು, ಎಷ್ಟು ರಿಸ್ಕ್ ತಗೊಂಡಿದ್ದೀನಿ ಅದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗಿ ಏನು ಅಂತ ಅಂದರೆ, ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ 1 ವರ್ಷದ ಒಳಗಡೆ ನನಗೆ ಫಸ್ಟ್ ಪೇಮೆಂಟ್ ಅನ್ನೋದು ರಿಸೀವ್ ಆಯಿತು. ಡಿಸೆಂಬರ್ 15ನೇ ತಾರೀಕಿಗೆ 1 ವರ್ಷ ಕಂಪ್ಲೀಟ್ ಆಯಿತು ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ನನಗೆ 10ನೇ ತಿಂಗಳಿಗೆ ಫಸ್ಟ್ ಪೇಮೆಂಟ್ ಅನ್ನೋದು ಬಂತು. ಸಖತ್ ಖುಷಿ ಆಗೋಯ್ತು. ಅಷ್ಟು ದಿನ ಕಷ್ಟಪಟ್ಟಿದ್ದೆಲ್ಲ ಒಂದು ರೀತಿ ಫಸ್ಟ್ ಪೇಮೆಂಟ್ ತಗೊಂಡಾಗ ತುಂಬಾ ಖುಷಿ ಆಗೋಯ್ತು. ನಾವು ಹೊರಗಡೆ ಹೋಗಿ ಕೆಲಸ ಮಾಡ್ತಿದ್ರು ಅಷ್ಟೇ ಅಲ್ವಾ, ಇವಾಗ ಫಸ್ಟ್ ಪೇಮೆಂಟು, ಫಸ್ಟ್ ಸ್ಯಾಲ್ರಿ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟು ಒಂದು ನಮಗೆ ನೆಕ್ಸ್ಟ್ ಮಾಡೋಣ, ಇನ್ನೂ ಸ್ವಲ್ಪ ಮಾಡೋಣ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಲೆವೆಲ್ನ ತಂದುಕೊಡುತ್ತೆ. ಅದೇ ರೀತಿ ನನಗೂ ಕೂಡ ಫಸ್ಟ್ ಪೇಮೆಂಟ್ ಅನ್ನೋದು ತುಂಬಾ ಖುಷಿ ಆಯಿತು. ಒಂದು ರೀತಿ ಅಳುನೇ ಬಂದುಬಿಡ್ತು. ಎಷ್ಟು ಕಷ್ಟಪಟ್ಟಿದ್ದೆಲ್ಲ ಒಂದು ಸಾರ್ಥಕ ಅನ್ನೋ ರೀತಿ ಫೀಲ್ ಆಯಿತು. ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ನಂದು ಇದೇ ಫಸ್ಟ್ನೇ ಯೂಟ್ಯೂಬ್ ಚಾನಲು. ನಾನು ಕೂಡ ವೀಡಿಯೋಸ್ ನೋಡಿ, ಬೇರೆ ವೀಡಿಯೋಸ್ ನೋಡಿ, ಟೆಕ್ ವೀಡಿಯೋಸ್ಗಳೆಲ್ಲ ನೋಡಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡೆ. ವಿಡಿಯೋ ಎಡಿಟಿಂಗ್ ಎಲ್ಲ ಕಲ್ತ್ಕೊಂಡೆ, ವಿಡಿಯೋ ಮಾಡೋದು ಯಾವ ರೀತಿ ಎಲ್ಲನೂ ಪ್ರತಿಯೊಂದನ್ನು ಕಲ್ತ್ಕೊಂಡು ನೆಕ್ಸ್ಟ್ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಅಂದ್ಬಿಟ್ಟು ಇದೇ ಫಸ್ಟೇ ನಾನು ಯೂಟ್ಯೂಬ್ ಚಾನಲು ಓಪನ್ ಮಾಡಿದೆ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಾದ್ಮೇಲೆ ನಮಗೊಂದು ಖುಷಿ ಅನ್ನೋದಿರುತ್ತೆ. ಇವಾಗ ಯಾರೇ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಓಪನ್ ಮಾಡಿದ್ರು ಅಷ್ಟೇ, ನನ್ನ ಕೈಲಿ ಮಾಡಿಬಿಡ್ತೀನಿ, ಬೇಗ ಆಗುತ್ತೆ ನನ್ನ ಕೈಲಿ, ಅಂದರೆ 1000 ಸಬ್ಸ್ಕ್ರೈಬರ್ ಬೇಗ ಕಂಪ್ಲೀಟ್ ಮಾಡಿಬಿಡ್ತೀನಿ ಅನ್ನೋ ಹುಮ್ಮಸ್ಸು ಜಾಸ್ತಿ ಇರುತ್ತೆ, ಅನ್ನೋ ಒಂದು ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಇರುತ್ತೆ. ಫಸ್ಟ್ ಏನು ಮಾಡ್ತೀವಿ, ನಾವು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕ್ತಾ ಹೋಗ್ತೀವಿ. ಅದೇ ರೀತಿ ನಾನು ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ತುಂಬ ಖುಷಿಯಿಂದ 2 ತಿಂಗಳು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕ್ತಾ ಬಂದೆ. 2 ತಿಂಗಳು ನಾನು ಲಾಂಗ್ ವೀಡಿಯೋಸ್ ಹಾಕ್ತಾ ಬಂದೆ. ನನಗೆ ವಿಡಿಯೋ ಒಂಚೂರು ವೈರಲ್ಲು ಆಗಲಿಲ್ಲ, ಸ್ವಲ್ಪ ವ್ಯೂಸ್ ಅನ್ನೋದು ಕೂಡ ಜಾಸ್ತಿ ಬರ್ತಿರ್ಲಿಲ್ಲ, ಒಂದು 300-400 ವ್ಯೂಸ್ ಅಷ್ಟು ಬರ್ತಾ ಇತ್ತು. ನಾನು ಡೈಲಿ ವ್ಲಾಗ್ಸ್ನೇ ಆಗ್ತಾ ಇದೆ. ಆಮೇಲೆ ನಾನು ಒಂದು 2 ತಿಂಗಳು ಆಗ್ತೆ, ನನಗೆ ಏನು ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗಲಿಲ್ಲ. ತುಂಬ ಕಷ್ಟಪಟ್ಟಿದ್ದಕ್ಕೂ ಕೂಡ ಏನು ಸಬ್ಸ್ಕ್ರೈಬರು ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಬೇಜಾರಾಗ್ಬಿಡ್ತು. ನೆಕ್ಸ್ಟ್ ಲಾಂಗ್ ವಿಡಿಯೋ ಸ್ಟಾಪ್ ಮಾಡಿಬಿಟ್ಟೆ. ಇವಾಗ ತುಂಬ ಕಷ್ಟಪಡ್ತಿದ್ದೀವಿ ಅಂದಾಗ ಸ್ವಲ್ಪನಾದ್ರೂ ವ್ಯೂಸ್ ಅನ್ನೋದು ಬಂದುಬಿಟ್ರೆ ತುಂಬ ಖುಷಿ ಆಗಿಬಿಡುತ್ತೆ. ವ್ಯೂಸ್ ಏನು ಜಾಸ್ತಿ ಬರ್ತಿಲ್ಲ ಮತ್ತು ಸಬ್ಸ್ಕ್ರೈಬರು ಕೂಡ ಜಾಸ್ತಿ ಆಗ್ತಿಲ್ಲ ಅಂದಾಗ ತುಂಬ ಬೇಜಾರಾಗೋದು. ಇದು ಕಾಮನ್ ಅಲ್ವಾ, ಎಲ್ಲ ಯೂಟ್ಯೂಬ್ ಮಾಡೋರಿಗೆ ಈ ರೀತಿ ಕಷ್ಟ ಅನ್ನೋದು ಗೊತ್ತಿರುತ್ತೆ. ಏನೋ ಒಂದು ಮಾಡ್ತಿದ್ದೀವಿ ಕೆಲಸ ಅಂದಾಗ ಅದರಲ್ಲಿ ಏನೋ ನಮಗೆ ಒಳ್ಳೆ ಪ್ರತಿಫಲ ಅನ್ನೋ ಸಿಗ್ತಾ ಇಲ್ಲ ಅಂದಾಗ ತುಂಬ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ಸ್ಟಾಪ್ ಮಾಡೋಣ ಅನ್ನೋ ರೀತಿ ಫೀಲ್ ಅಂತೂ ಬಂದೇ ಬರುತ್ತೆ. ನನಗೂ ಕೂಡ ಒಂದು ರೀತಿ ಬೇಜಾರಾಗೋಯ್ತು. ನಾನು ಅಂದ್ಕೊಂಡಿದ್ದೇನು ಅಂದರೆ, 1 ವರ್ಷ ಕಂಪ್ಲೀಟ್ ಮಾಡೋಣ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ 1 ವರ್ಷ ಕಂಪ್ಲೀಟ್ ಮಾಡಿಬಿಡೋಣ, ಆದರೆ ಆಗಲಿ ನೋಡೋಣ, ನನಗೆ ಎಫರ್ಟ್ ಹಾಕೋಣ, ಬಿಡೋದು ಬೇಡ ಅನ್ನೋ ರೀತಿ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಅಂತೂ ಇತ್ತು. ಬ್ರೇಕ್ ಆಗಲಿಲ್ಲ, ಒಂದು ಬ್ರೇಕ್ ಮಾಡಿಬಿಡೋಣ ಅನ್ನೋ ರೀತಿ ಫೀಲ್ ಅಂತೂ ಬರಲಿಲ್ಲ. ಕಂಪ್ಲೀಟ್ ಮಾಡೋಣ, 1 ವರ್ಷ ಎಫರ್ಟ್ ಹಾಕೋಣ, ಆದರೆ ಆಗಲಿ ಅನ್ನೋ ಒಂದು ಪಾಸಿಟಿವ್ ಮೈಂಡ್ ಸೆಟ್ಟಿಂದನೇ ಸ್ಟಾರ್ಟ್ ಮಾಡಿಕೊಂಡೆ. ವ್ಯೂಸ್ ಅಂತೂ ಏನು ಬರ್ತಿರ್ಲಿಲ್ಲ. ಒಂದು 2 ತಿಂಗಳು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕ್ತಾ ಬಂದೆ. ನೆಕ್ಸ್ಟ್ ನಾನು ಲಾಂಗ್ ವೀಡಿಯೋಸ್ನ ಬಿಟ್ಬಿಟ್ಟೆ. ಆಮೇಲೆ ಶಾರ್ಟ್ಸ್ ವೀಡಿಯೋಸ್ ಹಾಕೋಣ ಅಂತ ಅಂದ್ಬಿಟ್ಟು ಶಾರ್ಟ್ಸ್ ಹಾಕ್ತಾ ಹೋದೆ. ಶಾರ್ಟ್ಸ್ ವೀಡಿಯೋಸ್ ಯಾರಾದರೂ ಫಸ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಂತ ಅಂದರೆ, ಶಾರ್ಟ್ಸ್ ವೀಡಿಯೋಸಿಂದ ನೀವು ಆಗ್ತಾ ಬನ್ನಿ, ಶಾರ್ಟ್ಸ್ ವೀಡಿಯೋಸ್ ಆಗ್ತಾ ಬನ್ನಿ, ತುಂಬ ಚೆನ್ನಾಗಿ ಸಬ್ಸ್ಕ್ರೈಬರ್ ಅನ್ನೋರು ಸಿಕ್ಬಿಡ್ತಾರೆ. ನಾನು ಕೂಡ ಅದೇ ರೀತಿ ಶಾರ್ಟ್ಸ್ ವೀಡಿಯೋಸ್ ಆಗ್ತಾ ನನಗೆ 6 ತಿಂಗಳವರೆಗೂ ಕೂಡ ನಂದು ಮಾನಿಟೈಸೇಷನ್ ಆಗಿರಲಿಲ್ಲ, ವಾಚ್ ಅವರ್ಸು ಕಂಪ್ಲೀಟ್ ಆಗಿರಲಿಲ್ಲ, ಒಂದು ರೀತಿ ವ್ಯೂಸು ಕೂಡ ಜಾಸ್ತಿ ಬರ್ತಾ ಇರಲಿಲ್ಲ. ಆಮೇಲೆ ನಾನು ಶಾರ್ಟ್ಸ್ ವೀಡಿಯೋಸ್ ಆಗ್ತಾ ಸ್ವಲ್ಪ ನಂದು ಸಬ್ಸ್ಕ್ರೈಬರ್ ಎಲ್ಲ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. 1.5 ಮಂತಲ್ಲೇ ನನಗೆ 1000 ಸಬ್ಸ್ಕ್ರೈಬರು ಕಂಪ್ಲೀಟ್ ಆಗಿಬಿಟ್ರು. ಇವಾಗ ನಾವು ಲಾಂಗ್ ವಿಡಿಯೋಸ್ ಹಾಕ್ತಿದ್ದೀವಿ ಅಂದಾಗ ಫಸ್ಟ್ ನಮ್ಮ ವಿಡಿಯೋಸ್ ಯಾವುದು ವೈರಲ್ ಆಗಲ್ಲ. ಶಾರ್ಟ್ಸ್ ವಿಡಿಯೋಸ್ ಹಾಕಿದ್ರೆ ಏನು ಬೆನಿಫಿಟ್ಟು ಅಂತ ಅಂದರೆ, ನಮ್ಮ ಮುಖ ರೆಕಗ್ನೈಸ್ ಆಗುತ್ತೆ, ನಮ್ಮ ಚಾನಲ್ ಸ್ವಲ್ಪ ಎಲ್ರಿಗೂ ವೈರಲ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಶಾರ್ಟ್ಸ್ ವಿಡಿಯೋಸ್ ಹಾಕಿದ್ರೆ ತುಂಬ ಜನ ನೋಡ್ತಾರೆ. ಇವಾಗ ಯಾರೂ ನಮಗೆ ಪರಿಚಯನೇ ಇಲ್ಲ, ಹೊಸ್ದಾಗಿ ನಾವು ಏನೋ ಒಂದು ಸ್ಟಾರ್ಟ್ ಮಾಡಿದ್ದೀವಿ ಅಂದಾಗ ನಮ್ಮ ಮುಖನ ಅವರು ಪರಿಚಯ ಮಾಡ್ಕೊಳ್ಳೋದಕ್ಕೆ, ನಮ್ಮನ್ನ ರೆಕಗ್ನೈಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ದಿನ ಬೇಕಾಗುತ್ತೆ ಅಲ್ವಾ. ಅದೇ ರೀತಿ ನಾವು ಮೊದಲೇ ನಾವು ವಿಡಿಯೋಸ್ ಓಡ್ಬಿಡ್ಬೇಕು, ವೈರಲ್ ಆಗಿಬಿಡ್ಬೇಕು ಅಂದರೆ ಅದೊಂದು ರೀತಿ ಲಕ್ ಅಂತಲೇ ಹೇಳ್ಬೋದು. ನನಗಂತೂ ಯಾವುದೇ ರೀತಿ ಲಕ್ ಅಂತೂ ವರ್ಕ್ ಆಗಿಲ್ಲ. ಲಕ್ ವರ್ಕ್ ಆಗಲಿಲ್ಲ ಅಂತ ಬಿಡಲಿಕ್ಕೆ ಹೋಗ್ಬೇಡಿ. ಯಾರಾದರೂ ಚಾನಲ್ ಓಪನ್ ಮಾಡಿದರೆ, ಅಯ್ಯೋ ನಂಗೆ ಲಕ್ ಇಲ್ಲ, ಬೇರೆಯವ್ರಿಗೆಲ್ಲ ಲಕ್ ಇದೆ, ಅವ್ರದ್ದೆಲ್ಲ ಚೆನ್ನಾಗಿ ವ್ಯೂಸ್ ಬರ್ತಿದೆ, ನಂದು ಎಷ್ಟೇ ವಿಡಿಯೋಸ್ ಪ್ರತಿದಿನ ವಿಡಿಯೋ ಹಾಕಿದ್ರು ಲಕ್ ಏನು ವರ್ಕ್ ಆಗ್ತಿಲ್ಲ ಅಂತ ಅರ್ಧಕ್ಕೆ ಬಿಡ್ಲಿಕ್ಕೆ ಹೋಗ್ಬೇಡಿ. ನಾವು ಲಕ್ ಯಾವಾಗ ವರ್ಕ್ ಆಗಲ್ಲ, ಎಲ್ಲರ ಜೀವನದಲ್ಲೂ ಲಕ್ ವರ್ಕ್ ಆಗುತ್ತೆ ಅಂತ ಹೇಳಿಕ್ಕಾಗಲ್ಲ ಅಲ್ವಾ. ನಾವು ಎಫರ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಫರ್ಟ್ ಒಂದಿಷ್ಟು ಸ್ಟ್ರಗಲ್ ಅನ್ನೋದನ್ನ ಪಡಬೇಕಾಗುತ್ತೆ. ಎಫರ್ಟ್ ಪ್ಲಸ್ ಕನ್ಸಿಸ್ಟೆನ್ಸಿ ಇಸ್ ಈಕ್ವಲ್ ಟು ಗುಡ್ ರಿಸಲ್ಟ್
ರಿಸಲ್ಟು. ನಾವು ಯಾವಾಗ ಲಕ್ ವರ್ಕ್ ಆಗಲ್ಲ ಅಂತ ಬಿಟ್ಬಿಡ್ತೀವಿ, ನಮಗೆ ರಿಸಲ್ಟ್ ಅನ್ನೋದು ಸಿಗೋದಿಲ್ಲ. ನಾನು ಕೂಡ ಅದೇ ರೀತಿ ನನಗೆ ಏನು ಲಕ್ಕು ವರ್ಕ್ ಆಗಿಲ್ಲ, ಏನು ವರ್ಕ್ ಆಗಿಲ್ಲ. ತುಂಬ ಕಷ್ಟಪಟ್ಟು ನಾನು ವಿಡಿಯೋಸ್ ಮಾಡ್ತಾ ಬಂದಿದ್ದಕ್ಕೆ ನನಗೆ ಫಸ್ಟ್ ಪೇಮೆಂಟ್ ಅನ್ನೋದು ಕೂಡ ಒಂದು 10 ತಿಂಗಳಿಗೆ ನನಗೆ ಸಿಕ್ಬಿಡ್ತು. ಅದಂತೂ ಸಖತ್ ಖುಷಿ ಆಯಿತು. ನಾವು ಯಾವಾಗ ಒಂದು ಸ್ಟ್ರಗಲ್ ಪಡ್ತಾ ಹೋಗ್ತೀವಿ, ಒಂದಿಷ್ಟು ಸ್ಯಾಕ್ರಿಫೈಸ್ ಮಾಡಲೇಬೇಕು. ನಿದ್ದೆ ಅನ್ನೋದು ಸ್ವಲ್ಪ ಬಿಡಬೇಕು. ಮತ್ತು ಇವಾಗ ನಿದ್ದೆ ಬಿಡೋದಕ್ಕಾಗಲ್ಲ ಅಂತ ಅಂದರೆ ನಾವು ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಲಿಕ್ಕಾಗೋದಿಲ್ಲ. ಅದೇ ರೀತಿ ಇವಾಗ ಒಂದು ಹೌಸ್ ವೈಫ್ ಆಗಿ ನಾವು ಕಾನ್ಸಂಟ್ರೇಷನ್ ಎಲ್ಲ ನಾವು ಯೂಟ್ಯೂಬ್ ಮೇಲೆ ಮಾಡಲಿಕ್ಕಾಗಲ್ಲ. ಫೋಕಸ್ ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಇರಲ್ಲ ಅಲ್ವಾ. ಒಂದಿಷ್ಟು ನಮ್ಮದೇ ಆದ ಜವಾಬ್ದಾರಿಗಳಿರುತ್ತೆ. ಫ್ಯಾಮಿಲಿನ ನೋಡ್ಕೋಬೇಕಾಗುತ್ತೆ, ಮಕ್ಕಳನ್ನ ನೋಡ್ಕೋಬೇಕಾಗುತ್ತೆ, ಮಕ್ಕಳು ಎಜುಕೇಷನ್ ಮೇಲೆ ನಾವು ಗಮನ ಕೊಡಬೇಕಾಗುತ್ತೆ, ಹಸ್ಬೆಂಡ್ ನೋಡ್ಕೋಬೇಕಾಗುತ್ತೆ, ಒಂದಿಷ್ಟು ಮನೆ ಕೆಲಸ ಎಲ್ಲ ಇರುತ್ತೆ. ಇದ್ರ ಮಧ್ಯೆ ನಾವೇನಾದರೂ ಒಂದು ಮಾಡಿ ಒಂದು ಸಕ್ಸಸ್ ಅನ್ನೋದು ನೋಡ್ತೀವಲ್ವ, ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ ಅಷ್ಟು ದಿನ ಮಾಡಿದ್ದೆಲ್ಲ ಒಂದು ರೀತಿ ಸಾರ್ಥಕ ಆಯಿತು ಅನ್ನೋ ರೀತಿ ಫೀಲ್ ಆಗಿಬಿಡುತ್ತೆ. ನನಗೂ ಕೂಡ ಅದೇ ರೀತಿ ಒಬ್ಬ ಹೌಸ್ ವೈಫ್ ಆಗಿ ನಾವು ಒಂದು ಫಸ್ಟ್ ಪೇಮೆಂಟ್ ತಗೊಳ್ಳೋದು ತುಂಬಾ ಕಷ್ಟ ಇದೆ. ಯೂಟ್ಯೂಬ್ ಚಾನಲ್ ಮಾಡೋರಿಗೆ ಗೊತ್ತು. ಒಂದು ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಡೋಷ್ಟರಲ್ಲಿ ತುಂಬ ಸುಸ್ತಾಗ್ಬಿಡುತ್ತೆ. ನನಗೂ ಕೂಡ ಅದೇ ರೀತಿ ಬೇಜಾರಾಗ್ಬಿಡೋದು ಒಂದೊಂದ್ಸಲ. ಮಕ್ಕಳು ನೋಡಿಕೊಂಡು ಅದರಲ್ಲೂ ನನ್ನ ಮಗ ಚಿಕ್ಕವನಾಗಿರೋದ್ರಿಂದ ಅವ್ನು ನೈಟು ಮಲಿಕೊಂಡಾಗ 12 ಗಂಟೆ ಆಗಿರ್ಬೋದು, 1 ಗಂಟೆ 2 ಗಂಟೆ ತನಕ ನಾನು ವಿಡಿಯೋ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು 3 ಗಂಟೆ ತನಕ ಕೆಲಸ ಮಾಡಿದ್ದೀನಿ. ಇಷ್ಟೆಲ್ಲ ಕೆಲಸ ಮಾಡಿದ್ರು ಕಷ್ಟಪಟ್ಟಿದ್ರು ಕೂಡ ಏನು ರಿಸಲ್ಟ್ ಅನ್ನೋದೇ ಸಿಗ್ತಾ ಇಲ್ವಲ್ಲ ಅನ್ನೋ ರೀತಿ ಫೀಲ್ ಅಂತೂ ಬರ್ತಾ ಇತ್ತು. ಆದರೂ ಕೂಡ ನಾನು ಬಿಡ್ಲಿಕ್ಕೆ ಹೋಗಲಿಲ್ಲ. 1 ವರ್ಷ ಮಾಡೇ ಮಾಡ್ತೀನಿ ಅಂತ ಒಂದು ಸ್ಟ್ರಾಂಗ್ ಚಾಲೆಂಜ್ನ ತಗೊಂಡು ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತಾ ಬಂದೆ. ಆಮೇಲೆ ನನ್ನದು ಶಾರ್ಟ್ಸ್ ವಿಡಿಯೋಸ್ ಆಗ್ತಿದ್ನಲ್ವಾ, ಶಾರ್ಟ್ಸ್ ವಿಡಿಯೋಸಿಂದ ಬೇಗ ನನಗೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿಬಿಟ್ರು. ಅವಾಗ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಬಂತು, ಇಲ್ಲ ಸಬ್ಸ್ಕ್ರೈಬರ್ ಸಿಗ್ತಾ ಇದ್ದಾರೆ, ನಾನು ಆಗ್ತಾ ಹೋಗೋಣ ವಿಡಿಯೋ ಅಂದ್ಬಿಟ್ಟು ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾನೆ ಹೋದ್ರು. 1000 ಸಬ್ಸ್ಕ್ರೈಬರ್ ಕೂಡ ಕಂಪ್ಲೀಟ್ ಆಯಿತು. ಆಮೇಲೆ ನಾನು ಶಾರ್ಟ್ಸ್ ವಿಡಿಯೋನ ಸ್ವಲ್ಪ ಕಮ್ಮಿ ಮಾಡಿಕೊಂಡೆ. 1000 ಸಬ್ಸ್ಕ್ರೈಬರ್ ಆದಮೇಲೆ ನಾವು ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಬೇಕಲ್ವಾ. ಈಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋರಿಗೆ ಗೊತ್ತಿರುತ್ತೆ, ಮಾಡ್ತಿರೋರಿಗೆ ಗೊತ್ತಿರುತ್ತೆ. ಫಸ್ಟ್ ನಾವು ಫೋಕಸ್ ಮಾಡೋದು 1000 ಸಬ್ಸ್ಕ್ರೈಬರ್ ಆಗಿಬಿಡ್ಲಪ್ಪ ಅನ್ನೋ ರೀತಿ ಯೋಚನೆ ಮಾಡ್ತೀವಿ. ಆಮೇಲೆ 4000 ಗಂಟೆ ಓಡ್ಬಿಟ್ರೆ ಸಾಕು ಅನ್ನೋ ರೀತಿ ಯೋಚನೆ ಮಾಡ್ತೀವಿ. ನೆಕ್ಸ್ಟ್ ಗೂಗಲ್ ಆಡ್ಸೆನ್ಸ್ ಪಿನ್ ಬಂದ್ಬಿಟ್ರೆ ಏನೋ ಒಂಥರ ಸಮಾಧಾನ, ದುಡ್ಡು ಮೇಲೆ ದುಡ್ಡು ಅನ್ನೋ ರೀತಿ ಫೀಲ್ ಅಂತೂ ಬರುತ್ತೆ ಅಲ್ವಾ. ನಿಜವಾಗ್ಲೂ ಅದಂತೂ ಸುಳ್ಳು. ಗೂಗಲ್ ಆಡ್ಸೆನ್ಸ್ ಪಿನ್ ಬಂದರೂ ಕೂಡ ದುಡ್ಡು ಮೇಲೆ ದುಡ್ಡಂತೂ ಬರೋದಿಲ್ಲ. ನಾವು ಯಾವಾಗ $100ನ ಕಂಪ್ಲೀಟ್ ಮಾಡ್ತೀವಿ ಆವಾಗ ನಮಗೆ ಫಸ್ಟ್ ಪೇಮೆಂಟ್ ಅನ್ನೋದು ರಿಸೀವ್ ಆಗೋದು. ಇದಂತೂ ತುಂಬಾ ಕಷ್ಟ ಇದೆ. ನನಗೂ ಕೂಡ ಅದೇ ರೀತಿ $100 ಕಂಪ್ಲೀಟ್ ಆಗೋದಕ್ಕೆ ಅಂದರೆ ನನ್ನ ವಿಡಿಯೋ ವೈರಲ್ ಆದಮೇಲೆ ತುಂಬ ಈಸಿ ಆಗಿಬಿಡ್ತು. ನೆಕ್ಸ್ಟ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯ್ತು ಅಂದ ತಕ್ಷಣ ನಾನು ಲಾಂಗ್ ವಿಡಿಯೋಸ್ ಆಗ್ತಾ ಹೋದೆ. ಲಾಂಗ್ ವಿಡಿಯೋಸ್ ಆಗ್ತಾನೆ ಹೋಗ್ತಿದ್ದೀನಿ. ಯಾವುದೇ ರೀತಿ ವ್ಯೂಸ್ ಅನ್ನೋದು ಕೂಡ ಜಾಸ್ತಿ ಬರಲಿಲ್ಲ. ಒಂದು 6 ತಿಂಗಳವರೆಗೂ ನನಗೆ ವ್ಯೂಸ್ ಅನ್ನೋದೇ ಜಾಸ್ತಿ ಬರಲಿಲ್ಲ. ಅಂದರೆ ಶಾರ್ಟ್ಸ್ ವಿಡಿಯೋಸ್ ನೋಡೋರು ಲಾಂಗ್ ವಿಡಿಯೋಸ್ ನೋಡಲಿಕ್ಕೆ ಇಷ್ಟಪಡೋದಿಲ್ಲ. ತುಂಬ ಜನ ಸಬ್ಸ್ಕ್ರೈಬರ್ ಇರ್ತಾರೆ, ಒಬ್ಬೊಬ್ಬರು ಚಾನಲ್ ನೋಡಿ ತುಂಬ ಜನ ಸಬ್ಸ್ಕ್ರೈಬರ್ ಇರ್ತಾರೆ, ಆದರೆ ವ್ಯೂಸ್ ಅನ್ನೋದು ತುಂಬ ಕಮ್ಮಿ ಬರ್ತಿರುತ್ತೆ. ಶಾರ್ಟ್ಸ್ ವಿಡಿಯೋಸ್ ನೋಡೋರು ಲಾಂಗ್ ವಿಡಿಯೋಸ್ ನೋಡಲಿಕ್ಕೆ ಇಷ್ಟಪಡೋದಿಲ್ಲ. ನನಗೂ ಕೂಡ ಲಾಂಗ್ ವಿಡಿಯೋಸ್ ಆಗಿದ್ರೆ ಅಷ್ಟು ವ್ಯೂಸ್ ಅನ್ನೋದು ಬರಲಿಲ್ಲ. ತುಂಬ ಬೇಜಾರಾಗ್ಬಿಡೋದು. ಫಸ್ಟ್ ನಾನು ಡೈಲಿ ಬ್ಲಾಗ್ಸ್ ಹಾಕ್ತಿದ್ದೆ. ಆಮೇಲೆ ನಾನು ಚೇಂಜ್ ಮಾಡಿಕೊಂಡು ಒಂದು ಮೋಟಿವೇಟೆಡ್ ವಿಡಿಯೋ ಮಾಡೋಣ, ಇವಾಗ ಹೌಸ್ ವೈಫ್ಗಳಿಗೆ ಒಂದು ಮೋಟಿವೇಶನ್ ಸಿಗೋ ಥರ, ಇವಾಗ ಕೆಲಸ ಮಾಡಲಿಕ್ಕೆ ತುಂಬ ಲೇಸಿ ಆಗಿದ್ರೆ ಒಂದು ಮೋಟಿವೇಟೆಡ್ ಆಗೋ ಥರ, ಕೆಲಸನ ಬೇಗ ಮಾಡೋ ರೀತಿ ಒಂದು ಟಿಪ್ಸ್ ಅನ್ನ ಕೊಡೋಣ ಅನ್ನೋ ರೀತಿ ಮಾಡ್ಕೊಡೋಣ ಅಂದ್ಬಿಟ್ಟು ಒಂದು ಮೋಟಿವೇಟೆಡ್ ವಿಡಿಯೋಸ್ ಮೇಲೆ ಫೋಕಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಕಂಟಿನ್ಯೂಸ್ ಆಗಿ ನಾನು ವಿಡಿಯೋಸ್ ಹಾಕ್ತಾ ಬಂದೆ. ಪ್ರತಿದಿನ ವಿಡಿಯೋಸ್ ಹಾಕ್ತಾ ಬಂದೆ. ನಾವು ಏನು ಮಾಡಬೇಕು, ಚಿಕ್ಕ ಯೂಟ್ಯೂಬರ್ಸು ಅಂತ ಅಂದರೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದರೆ ಪ್ರತಿದಿನ ವಿಡಿಯೋ ಹಾಕೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವಾಗ ಪ್ರತಿದಿನ ವಿಡಿಯೋ ಆಗ್ತಾ ಹೋಗ್ತೀವಿ, ಜನರಿಗೆ ಬೇಗ ಒಂದು ರೆಕಗ್ನೈಸ್ ಅನ್ನೋದು ಸಿಗುತ್ತೆ. ಜನರು ಕೂಡ ನಮ್ಮ ಚಾನಲ್ನ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಮತ್ತು ನಮಗೆ ಯೂಟ್ಯೂಬ್ ಕಡೆಯಿಂದ ರೆಕಮೆಂಡೇಶನ್ ಅನ್ನೋದು ಸಿಗುತ್ತೆ. ನನಗೂ ಕೂಡ ಅದೇ ರೀತಿ ಆಯಿತು. ನಾನು ಪ್ರತಿದಿನ ವಿಡಿಯೋ ಆಗ್ತಾ ಒಂದು ರೆಕಮೆಂಡೇಶನ್ ಅನ್ನೋದು ಸಿಕ್ತು. ಯೂಟ್ಯೂಬ್ ಚಾನಲ್ ಒಂದು ಪುಷ್ ಅನ್ನೋದನ್ನ ಕೊಡುತ್ತೆ, ಮತ್ತೆ ಸಜೆಸ್ಟ್ ವಿಡಿಯೋನ ಕಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಒಂದು ರೀತಿ ಬೇಗ ನಮಗೆ ವೈರಲ್ ಆಗುವಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ನಾನು ಕೂಡ ಅದೇ ರೀತಿ ಪ್ರತಿದಿನ ವಿಡಿಯೋ ಆಗ್ತಾ ಬಂದೆ. ತುಂಬ ಕಷ್ಟ ಆಗೋದು, ಮಕ್ಕಳು ಮಲಿಕೊಂಡಾಗೆಲ್ಲ ವಿಡಿಯೋಸ್ ಮಾಡ್ಕೋತಿದ್ದೆ. ಮತ್ತು ಮಾರ್ನಿಂಗ್ ಟೈಮಿಂದ ಜಾಸ್ತಿ ವಿಡಿಯೋಸ್ ಮಾಡ್ಕೋತಿದ್ದೆ. ಅವರೆಲ್ಲ ಮಲಗಿರೋರು, ಆವಾಗ ಬೇಗ ವಿಡಿಯೋಸ್ ಮಾಡಿಕೊಂಡು ಎಡಿಟಿಂಗ್ ಮಾಡಿ ಪ್ರತಿದಿನ ಕಷ್ಟ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ವಿಡಿಯೋಸ್ ಆಗ್ತಾ ಬಂದೆ. ಆಗ್ತಾ ನಂದು ವ್ಯೂಸ್ ಹಂಗೆ ಇನ್ಕ್ರೀಸ್ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಒಂದು ವಿಡಿಯೋ ವೈರಲ್ ಆಯಿತು, ತುಂಬಾ ಖುಷಿ ಆಗಿಬಿಡ್ತು. ಯಾವ ವಿಡಿಯೋ ವೈರಲ್ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ. ನಾವು ಯಾವಾಗ ಕಂಟಿನ್ಯೂಸ್ ಆಗಿ ನಾವು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಕೊತಾ ಹೋಗ್ತೀವಿ, ಯಾವುದಾದ್ರೂ ಒಂದು ವಿಡಿಯೋ ವೈರಲ್ ಆಗೇ ಆಗುತ್ತೆ. ಬಿಡಲಿಕ್ಕೆ ಹೋಗಬಾರ್ದು. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾವು ಸ್ವಲ್ಪ ಗ್ರೋ ಆಯಿತು ಯೂಟ್ಯೂಬ್ ಚಾನಲ್ ಅಂದರೆ ಒಂದು ವಾರಕ್ಕೊಂದು ವಿಡಿಯೋ ಹಾಕಿದ್ರು ಪರವಾಗಿಲ್ಲ, ನಮ್ಮ ವ್ಯೂಸ್ ಅನ್ನೋದು ಜಾಸ್ತಿ ಬರುತ್ತೆ. ಆದರೆ ನಾವು ಇವಾಗ ಚಾನಲ್
ಓಪನ್ ಮಾಡಿದ್ದೀನಿ ಅಂದಾಗ ಪ್ರತಿದಿನ ವಿಡಿಯೋ ಹಾಕೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಂದು ಕೂಡ ಅದೇ ರೀತಿ ವಿಡಿಯೋಸ್ ಆಗ್ತಾ 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 ಒಂದಿನ ಒಂದು ವಿಡಿಯೋ ವೈರಲ್ ಆಯಿತು. ಸಖತ್ ಖುಷಿ ಆಗ್ಬಿಡ್ತು. ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಸಿಕ್ಕಿದ್ರು ಮತ್ತು ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗೋಯ್ತು. 6 ತಿಂಗಳವರೆಗೂ ಏನೂ ಕಂಪ್ಲೀಟ್ ಆಗಿರಲಿಲ್ಲ, ಮಾನಿಟೈಸೇಷನ್ ಆಗಿರಲಿಲ್ಲ, ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ. ನೆಕ್ಸ್ಟ್ ಒಂದು ವಿಡಿಯೋ ವೈರಲ್ ಆದ ತಕ್ಷಣ ಬೇಗ ಮಾನಿಟೈಸೇಷನ್ ಕೂಡ ಆನ್ ಆಯಿತು, ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗೋಯ್ತು. ಅದೊಂದೇ ವಿಡಿಯೋದಿಂದ ಎಲ್ಲ ಕಂಪ್ಲೀಟ್ ಆಗೋಯ್ತು. ನಂದು ಒಂದು 7 ರಿಂದ 8 ತಿಂಗಳು ಒಳಗಡೆ ಎಲ್ಲ ಕಂಪ್ಲೀಟ್ ಆಗಿ ಮಾನಿಟೈಸೇಷನ್ ಎಲ್ಲ ಆನ್ ಆಗೋಗ್ಬಿಟ್ಟಿತ್ತು. ಎಷ್ಟು ಖುಷಿ ಆಗೋಯ್ತು ಅಂದರೆ ವ್ಯೂಸ್ ಬರಲಿಲ್ಲ ಅಂತ ಬಿಟ್ಬಿಟ್ಟಿದ್ರೆ ಅದು ಆಗ್ತಿರ್ಲಿಲ್ಲ ಅಲ್ವಾ. ಯಾವಾಗ ನಾವು ಒಂದು ನೆಗೆಟಿವ್ ಇಂದ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ, ಅಯ್ಯೋ ನನ್ನ ಕೈಲಿ ಆಗಲ್ವೇನೋ ಬಿಟ್ಬಿಡೋಣ ಅನ್ನೋ ರೀತಿ ಯೋಚನೆ ಮಾಡ್ತೀವಿ, ಅದೊಂಥರ ಬೇಜಾರಾಗ್ಬಿಡುತ್ತೆ. ಎಷ್ಟೇ ಕಷ್ಟಪಟ್ಟು ವಿಡಿಯೋ ಮಾಡ್ತಿದ್ರು ಕೂಡ ವ್ಯೂಸ್ ಬರ್ತಿಲ್ವಲ್ಲ ಅಂತ ಬೇಜಾರಂತೂ ಹಾಗೆ ಆಗುತ್ತೆ. ಆದರೂ ಕೂಡ ಬಿಡಲಿಕ್ಕೆ ಹೋಗ್ಬೇಡಿ. ಒಂದು ವರ್ಷ ಕಷ್ಟಪಟ್ಟರೆ ವಿಡಿಯೋಸ್ ಯಾವುದಾದ್ರೂ ಒಂದು ವೈರಲ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. 3 ತಿಂಗಳು ನಾವು ಯಾವಾಗ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು ಪ್ರತಿದಿನ ವೀಡಿಯೋಸ್ ಹಾಕ್ತೀವಿ, ಪ್ರತಿದಿನ ವೀಡಿಯೋಸ್ ಹಾಕ್ತಿದ್ದೀವಿ ಅಂದಾಗ ಕಂಟೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವಾಗ ಒಂದು ಕಂಟೆಂಟ್ನ ಚೆನ್ನಾಗಿ ಇಟ್ಕೊಂಡು ಒಂದು ಒಳ್ಳೆಯ ಅಂಶನ ಇಟ್ಕೊಂಡು ವಿಡಿಯೋಸ್ ಹಾಕ್ತಾ ಹೋಗ್ತೀವಿ, ಯಾರಾದರೂ ನಮ್ಮ ವಿಡಿಯೋಸ್ ನೋಡ್ತಾರೆ ಅಂದರೆ ಏನಾದರೂ ಇದ್ದರೆ ತಾನೇ ನೋಡೋದು, ಎಲ್ಲ ಏನಾದರೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅಂದರೆ ಮಾತ್ರ ನೋಡೋದು, ಇಂಪಾರ್ಟೆಂಟ್ ವಿಷಯ ಇದೆ ಅಂದರೆ ಮಾತ್ರ ನೋಡೋದು. ಒಂದು ಕಂಟೆಂಟ್ನ ಇಟ್ಕೊಂಡು ಒಂದು ವಿಡಿಯೋಸ್ನ ಮಾಡಿದ್ರೆ ಸಕ್ಸಸ್ ಅನ್ನೋದು ಯೂಟ್ಯೂಬಲ್ಲಿ ಸಿಕ್ಕೇ ಸಿಗುತ್ತೆ. ನಾನು ಕೂಡ ಅದೇ ರೀತಿ ಒಂದು ಕಂಟೆಂಟ್ನ ಇಟ್ಕೊಂಡು ಒಂದು ಮೋಟಿವೇಟೆಡ್ ವಿಡಿಯೋ ಮಾಡೋಣ ಅಂದ್ಕೊಂಡು ಆಗ್ತಾ 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 ನನಗೂ ಕೂಡ ಒಂದು ವಿಡಿಯೋ ವೈರಲ್ ಆಗಿ ಈ ವಾಚ್ ಅವರ್ಸ್ ಆಗಿರ್ಬೋದು, ಮಾನಿಟೈಸೇಷನ್ ಆಗಿರ್ಬೋದು, ಇದೆಲ್ಲ ಚೆನ್ನಾಗಿ ಕಂಪ್ಲೀಟ್ ಆಯಿತು. ನನಗೆ ಈ ಪ್ರೋಸೆಸ್ಸಲ್ಲಿ ಏನೂ ಪ್ರಾಬ್ಲಮ್ ಆಗಲಿಲ್ಲ. ನಾನೇ ಮಾನಿಟೈಸೇಷನ್ ಮಾಡಿಕೊಂಡೆ, ID ವೆರಿಫಿಕೇಷನ್ ಮಾಡಿಕೊಂಡೆ, ಆ್ಯಡ್ಸೆನ್ಸ್ ಪಿನ್ನು ಕೂಡ ಬಂತು. ತುಂಬ ನನಗೆ ಫಸ್ಟ್ ಅಟೆಂಪ್ಟಲ್ಲಿ ಎಲ್ಲ ನನಗೆ ಪಾಸ್ ಆಗಿಬಿಡ್ತು. ತುಂಬ ಚೆನ್ನಾಗಿ ಏನೂ ಪ್ರಾಬ್ಲಮ್ ಆಗ್ದೇ ಬಂತು. ಸಖತ್ ಖುಷಿ ಆಗ್ಬಿಡ್ತು. ಎಷ್ಟು ಖುಷಿ ಆಯಿತು ಮಾನಿಟೈಸೇಷನ್ ಆಯಿತು ಅಂದಾಗ. ತುಂಬಾ ಒಂದು ರೀತಿ ನನ್ನ ಕೈಲಿ ಆಗುತ್ತೆ, ಒಂದು ಕಾನ್ಫಿಡೆಂಟ್ ಅನ್ನೋದು ಜಾಸ್ತಿ ಆಯಿತು. ಅಂದರೆ ವಿಡಿಯೋ ವೈರಲ್ ಆಗುತ್ತಾ ಅನ್ನೋ ರೀತಿ ಫಸ್ಟ್ ಥಿಂಕ್ ಮಾಡ್ತಿದ್ದೆ, ಅದೆಲ್ಲ ಒಂದು ರೀತಿ ಬ್ರೇಕ್ ಆದಂಗಾಯಿತು. ಮಾಡ್ಬೋದು, ನನ್ನ ಕೈಲೂ ಆಗುತ್ತೆ ಅನ್ನೋ ರೀತಿ ಒಂದು ಪುಷ್ ಸಿಕ್ತಂಗಾಯಿತು. ನೆಕ್ಸ್ಟ್ ಮಾನಿಟೈಸೇಷನ್ ಎಲ್ಲ ಆನ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಆಗ್ತಾ 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 ನಂದು ಆ್ಯಡ್ಸೆನ್ಸ್ ಪಿನ್ ಕೂಡ ತುಂಬ ಚೆನ್ನಾಗಿ ಬಂತು. ಆ್ಯಡ್ಸೆನ್ಸ್ ಪಿನ್ ಬಂದಾದಮೇಲೆ $100 ಕಂಪ್ಲೀಟ್ ಮಾಡೋದು ಒಂದು ರೀತಿ ಟಫ್ ಅಂತಲೇ ಹೇಳ್ಬೋದು, ಟಾಸ್ಕ್ ಅಂತಲೇ ಹೇಳ್ಬೋದು. $100 ಕಂಪ್ಲೀಟ್ ಆಗಬೇಕು ಅಂತಂದರೆ ಯಾವುದಾದ್ರೂ ಒಂದು ಅಥವಾ 2 ವಿಡಿಯೋ ವೈರಲ್ ಆಗಿ ಚೆನ್ನಾಗಿ ಓಡ್ಬಿಡ್ತು ಅಂದರೆ ಬೇಗ $100 ಕಂಪ್ಲೀಟ್ ಮಾಡ್ಕೋಬೋದು. ಆದರೆ ಯಾವುದು ಓಡಿಲ್ಲ ಅಂತ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಪ್ರತಿದಿನ ವಿಡಿಯೋ ಹಾಕಿದ್ರೆ ಮಾತ್ರ ನಮ್ಮದು $100 ಕಂಪ್ಲೀಟ್ ಆಗುತ್ತೆ. ನನಗೂ ಕೂಡ ಅದೇ ರೀತಿ ವಿಡಿಯೋ ಎಲ್ಲ ಪ್ರತಿದಿನ ವಿಡಿಯೋ ಆಗ್ತಾ 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 $100 ಕೂಡ ಕಂಪ್ಲೀಟ್ ಆಗಿ ಫಸ್ಟ್ ಪೇಮೆಂಟ್ ಬಂತು. $100ಗೆ $1 ಕಮ್ಮಿ ಆದರೂ 99 ಆದರೂ ಕೂಡ ನಮಗೆ ಅಮೌಂಟ್ ಅನ್ನೋದು ರಿಸೀವ್ ಆಗಲ್ಲ. ಫಸ್ಟ್ ಪೇಮೆಂಟು $100 ಕಂಪ್ಲೀಟ್ ಆಯಿತು ಅಂತ ಅಂದರೆ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಎಷ್ಟು ಖುಷಿ ಆಯಿತು ಅಂತ ಅಂದರೆ ನಾನು ಎಷ್ಟು ಕಷ್ಟಪಟ್ಟಿದ್ದೆ, ಎಷ್ಟು ಒಂದು ನಿದ್ದೆಗೆಟ್ಕೊಂಡು ವೀಡಿಯೋಸ್ನ ಮಾಡಿದ್ದೆ, ಮಕ್ಕಳು ನೋಡಿಕೊಂಡು ನನ್ನ ಮಗಳಿಗೆ ಟ್ಯೂಷನ್ ನಾನೇ ಮಾಡಿಕೊಂಡು ಇದ್ರ ಮಧ್ಯೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಎಷ್ಟು ಖುಷಿ ಆಗೋಯ್ತು ಅಂದರೆ ಸಖತ್ ಖುಷಿ ಆಗೋಯ್ತು. ಫಸ್ಟ್ ಪೇಮೆಂಟ್ ಕೂಡ ರಿಸೀವ್ ಆಯಿತು. ಫಸ್ಟ್ ಪೇಮೆಂಟ್ ಎಷ್ಟು ಬಂತು ಅಂತ ಹೇಳಂಗಿಲ್ಲ ಅಲ್ವಾ, ಒಂದು ಅಂದಾಜಲ್ಲಿ ಹೇಳ್ತೀನಿ ನಾನು. 5,000 ರೂಪಾಯಿದು 2 ಏನಾದರೂ ಒಂದು ವಸ್ತುನ ತಗೋಬೋದು, ಸೀರೆ ಅಂತಲೇ ಅಂದ್ಕೊಳ್ಳಿ. ನೆಕ್ಸ್ಟ್ ಇನ್ನು 3,000 ಎಕ್ಸ್ಟ್ರಾ ಅಮೌಂಟ್ ಬಂದಿದೆ. ಟೋಟಲ್ಲು ಎಷ್ಟು ಬಂತು ಅಂತ ಗೊತ್ತಾಯಿತು ಅಂತ ಅನ್ಕೋತೀನಿ ನಿಮಗೆ. ಈ ರೀತಿ ಇತ್ತು ನನ್ನ ಯೂಟ್ಯೂಬ್ ಜರ್ನಿ. ನಾನು ಕೂಡ ಫಸ್ಟಿಂದನೇ ಎಲ್ಲನೂ ಕಲ್ತ್ಕೊಂಡ್ಬಂದು ಯೂಟ್ಯೂಬ್ ಯಾವ ರೀತಿ ಓಪನ್ ಮಾಡೋದು, ತುಂಬ ಟೆಕ್ ವಿಡಿಯೋಸ್ ನೋಡಿ 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 ಒಂದು 20-30 ಸಲ ಯೂಟ್ಯೂಬ್ ಯಾವ ರೀತಿ ಓಪನ್ ಮಾಡೋದು ಅಂತಲೇ ನೋಡಿದ್ದೀನಿ. ಎಲ್ಲ ನೋಡ್ಕೊಂಡು ಎಲ್ಲನೂ ನಾನೇ ಓಪನ್ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ವಿಡಿಯೋ ಎಡಿಟಿಂಗ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಟ್ಕೊಂಡು ತಮ್ನೇಲ್ ನಾನು ಯಾವ ರೀತಿ ಮಾಡೋದು ಅನ್ನೋದನ್ನು ಕಲ್ತ್ಕೊಂಡು ಪ್ರತಿಯೊಂದು ಮಾನಿಟೈಸೇಷನ್ ಯಾವ ರೀತಿ ಮಾಡೋದು ಅಂತ ಎಲ್ಲ ನಾನೇ ಕಲ್ತ್ಕೊಂಡು ID ವೆರಿಫಿಕೇಷನ್ ಇದೆಲ್ಲ ನಾನೇ ಪ್ರೋಸೆಸ್ನ ಕಂಪ್ಲೀಟ್ ಮಾಡಿಕೊಂಡೆ. ತುಂಬ ಒಂದು ರೀತಿ ಸಖತ್ ಖುಷಿ ಆಗ್ತಿದೆ. ಏನೂ ಗೊತ್ತಿಲ್ಲ ಅಂದಾಗ ನಾವು ಏನಾದರೂ ಕಲ್ತು ಮಾಡ್ತೀವಲ್ವ, ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಅಂತ ಅಂದರೆ ಸಖತ್ ಖುಷಿ ಅಂತೂ ಆಗ್ತಿದೆ. ಈ ರೀತಿ ಇತ್ತು ನನ್ನ ಯೂಟ್ಯೂಬ್ ಚಾನಲು. ಲಕ್ ಅಂತೂ ಒಂಚೂರು ವರ್ಕ್ ಆಗಿಲ್ಲ. ನಾನು ಎಫರ್ಟ್ ಅಂತೂ ತುಂಬಾ ಸ್ಟ್ರಗಲ್ ಪಟ್ಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ಒಂದೊಂದ್ಸಲ ಯಾರು ಮಾಡ್ತಾರೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಕೂಡ ಏನೂ ಪ್ರತಿಫಲ ಸಿಗ್ತಾ ಇಲ್ವಲ್ಲ ಅನ್ನೋ ರೀತಿ ಫೀಲ್ ಆಗೋದು. ಆದರೂ ಕೂಡ ಬಿಡೋದು ಬೇಡ, 1 ವರ್ಷ ಕಂಪ್ಲೀಟ್ ಮಾಡೋಣ ಅನ್ನೋ ರೀತಿ ಒಂದು ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಂಡು ನನ್ನ ಯೂಟ್ಯೂಬ್ ಚಾನಲ್ನ ಇದುವರೆಗೂ ಕೂಡ ಕಂಪ್ಲೀಟ್ ಮಾಡ್ಕೊತಾ ಬಂದಿದ್ದೀನಿ. ಈಗಲೂ ಕೂಡ ನಾನು ವೀಡಿಯೋಸ್ ಆಗ್ತಾ ಬಂದಿದ್ದೀನಿ.
ಈ ರೀತಿ ಇತ್ತು ಯೂಟ್ಯೂಬ್ ಚಾನಲು. ಹೊಸ್ದಾಗಿ ಓಪನ್ ಮಾಡಿದ್ದೀರಾ ಅಂದರೆ ಬಿಡಲಿಕ್ಕೆ ಹೋಗ್ಬೇಡಿ, ಆಗಲ್ಲ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಒಂದು ಒಳ್ಳೆ ಕಂಟೆಂಟ್ನ ಇಟ್ಕೊಂಡು ನಾವು ವೀಡಿಯೋಸ್ ಹಾಕ್ತಾ ಬಂದಾಗ ಒಂದಲ್ಲ ಒಂದಿನ ವೈರಲ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ನಾವು ಪ್ರತಿದಿನ ಆಗ್ತಾ ಯೂಟ್ಯೂಬ್ ಕಡೆಯಿಂದನೇ ರೆಕಮೆಂಡೇಶನ್ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ. ಈ ರೀತಿ ಇತ್ತು ನನ್ನ ಯೂಟ್ಯೂಬ್ ಜರ್ನಿ. ತುಂಬ ಕಷ್ಟವಾಗೇ ಇತ್ತು. ಕಷ್ಟಪಟ್ಟಿದ್ದಕ್ಕೂ ಕೂಡ ಒಂದು ಅಮೌಂಟ್ ಅಂತ ರಿಸೀವ್ ಮಾಡ್ಕೋತೀವಲ್ವ, ಅದೆಲ್ಲ ಒಂಥರ ಮರ್ತೋಗ್ಬಿಡುತ್ತೆ. ಎಷ್ಟೇ ಒಂದು ಬೇಜಾರಾಗಿದ್ರು ಕೂಡ, ಎಷ್ಟೇ ಒಂದು ಕಷ್ಟಪಟ್ಟಿದ್ರು ಕೂಡ ಒಂದು ಸಾರ್ಥಕತೆ ಅನ್ನೋದು ಸಿಕ್ಬಿಡುತ್ತೆ. ಈ ರೀತಿ ಇತ್ತು ನನ್ನ ಯೂಟ್ಯೂಬ್ ಜರ್ನಿ. ಯಾರಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಅಂದರೆ ಓಪನ್ ಮಾಡಿ. ತುಂಬ ಕಷ್ಟಪಟ್ಟರೆ ಮಾತ್ರ ಸಿಗೋದು, ಎಲ್ಲ ಈಸಿಯಾಗೆ ಸಿಗಬೇಕು ಅಂದರೆ ಎಲ್ಲರಿಗೂ ಈಸಿಯಾಗೆ ಸಿಗಲ್ಲ. ಒಬ್ಬೊಬ್ಬರಿಗೆ ತುಂಬ ಈಸಿಯಾಗಿ ಸಿಕ್ಬಿಡುತ್ತೆ, ಒಬ್ಬೊಬ್ರಿಗೆ ತುಂಬ ಕಷ್ಟಪಡಬೇಕಾಗುತ್ತೆ. ಏನೂ ಮಾಡ್ಲಿಕ್ಕಾಗೋದಿಲ್ಲ. ನಮ್ಮ ಇದು ಅಂತ ಹಣೆ ಬರ ಅಂತ ಅನ್ಕೋಬೇಕು ಅಷ್ಟೇ. ಕಷ್ಟಪಟ್ಟರೆ ಒಂದಲ್ಲ ಒಂದಿನ ಸುಖ ಅನ್ನೋದು ಸಿಕ್ಕೇ ಸಿಗುತ್ತೆ. ಒಂದಲ್ಲ ಒಂದಿನ ವಿಡಿಯೋ ವೈರಲ್ ಆಗಿ ಚೆನ್ನಾಗಿ ವ್ಯೂಸ್ ಬರುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಅನ್ಕೊಂಡಿರೋರು ಓಪನ್ ಮಾಡಿ, ಒಂದು ಕನ್ಸಿಸ್ಟೆನ್ಸಿ ಅಂತ ಅನ್ನೋದನ್ನ ಮೇಂಟೈನ್ ಮಾಡಿ. ನಿಮಗೂ ಕೂಡ ಒಳ್ಳೇದು ಆಗೇ ಆಗುತ್ತೆ. ಪ್ರತಿದಿನ ನಾನು ವಿಡಿಯೋ ಹಾಕಿದಾಗ ನನ್ನ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿರುವಂಥ ಎಲ್ಲ ನನ್ನ ಸಬ್ಸ್ಕ್ರೈಬರ್ಗಾಗಿರ್ಬೋದು, ಎಲ್ಲ ನನ್ನ ವ್ಯೂವರ್ಸ್ಗಾಗಿರ್ಬೋದು ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವಾಗ ನಾನು ಪ್ರತಿ ವಿಡಿಯೋ ಹಾಕಿದಾಗ ಹೇಳ್ತಾ ಇದ್ದೆ, ಒಂದು ಲೈಕ್ ಮಾಡಿ ಪ್ಲೀಸ್, ನನಗೊಂದು ಲೈಕ್ ಮಾಡಿ ಅಂತ. ಒಂದು ಲೈಕ್ ಮಾಡಿದಾಗ ನಮಗೆ ಎಷ್ಟು ಒಂದು ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂದರೆ ತುಂಬಾ ಖುಷಿ ಆಗುತ್ತೆ. ಇಷ್ಟು ದಿನ ಸಪೋರ್ಟ್ ಮಾಡಿರುವಂಥ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡಿ ಪ್ಲೀಸ್. ನನ್ನ ಚಾನಲ್ನ ನೋಡಿ ಇಷ್ಟ ಆಯಿತು ಅಂದರೆ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ನಾನು ಕೂಡ ಕಮೆಂಟ್ಗೆ ಉತ್ತರಿಸ್ತೀನಿ, ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.